ವೆಲ್ಕಮ್ ಬ್ಯಾಕ್ ಟು ಇದ್ರಿ ಗೌಡಸ್ ವ್ಲಾಗ್. ನಾನು ಇವತ್ತು ಮತ್ತೊಂದು ಶಾಪಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಏನು ಶಾಪ್ ಮಾಡಿದೆ ಮತ್ತು ಯಾರಿಗೋಸ್ಕರ ಶಾಪ್ ಮಾಡಿದೆ ಅಂತ ತೋರ್ಸೋದಕ್ಕಿಂತ ಮುಂಚೆ ಎಲ್ಲಿ ಶಾಪ್ ಮಾಡಿದ್ವಿ ಮತ್ತು ಯಾರೆಲ್ಲ ಹೋಗಿದ್ವಿ, ಹೇಗಿತ್ತು ಶಾಪಿಂಗ್ ವಿಡಿಯೋ ಅಂತ ನೋಡ್ಕೊಂಡು ಬನ್ನಿ. ಆಮೇಲೆ ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ನಾವು ನಮ್ಮ ಸುತ್ತಮುತ್ತ ಇರೋ ಮಾಲ್ಗೆಲ್ಲ ವಾರ ವಾರ ಹೋಗ್ತಾನೆ ಇರ್ತೀವಿ. ಲೂಲು ಮಾಲು ಮತ್ತು ಒರೈನ್ ಮಾಲು, ಮಂತ್ರಿ ಮಾಲ್ಗೆಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ಫೋರಮ್ ಮಾಲ್ ನಾನು ನೋಡಿಲ್ಲ, ಹೋಗ್ಬಿಟ್ಟು ಬರೋಣ ಅಂದರು. ಅದಕ್ಕೆ ಗಾಡೀಲಿ ತುಂಬ ದೂರ ಮತ್ತು ಮಕ್ಕಳನ್ನ ಎತ್ಕೊಂಡು ಕೂರಕ್ಕೆ ಹೋಗಲ್ಲ ಅಂದ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಬಂದ್ವಿ. ನಾನು ತುಂಬ ವರ್ಷದಿಂದ ಬೆಂಗಳೂರಲ್ಲಿದ್ದರೂ ಒಂದು 4-5 ಸಲ ಅಷ್ಟೇ ನಾನು ಮೆಟ್ರೋದಲ್ಲಿ ಓಡಾಡಿರೋದು. ನಂಗೆ ಸ್ವಲ್ಪ ಭಯ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಮೆಟ್ರೋಲ್ಲಿ ಓಡಾಡೋದು ಅಂದರೆ. ನಾವು ಕೋಣನಕುಂಟೆ ಕ್ರಾಸ್ ಹತ್ರ ಇರೋ ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮೆಟ್ರೋ ಇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಮಾಲ್ ಇರೋದು, ಸೊ ಅದಕ್ಕೋಸ್ಕರ ಮೆಟ್ರೋಲ್ಲೇ ಹೋದ್ವಿ. ನನ್ನ ಮಗಳು ಏನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳ್ತಾ ಇದ್ಲು. ಅದಕ್ಕೆ ಮಾಲ್ ಸುತ್ತಕ್ಕೆ ಮತ್ತು ಶಾಪಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಎನರ್ಜಿ ಇರಲಿ ಅಂತ ಹೋದ ತಕ್ಷಣ ಬರ್ಗರ್ ಕಿಂಗಲ್ಲಿ ಬರ್ಗರ್ ತೊಗೊಂಡ್ವಿ ಮತ್ತು ಡಾಮಿನೋಸಲ್ಲಿ ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಡೈಲಿ ಮಕ್ಕಳಿಗೆ ಬರ್ಗರು ಪಿಜ್ಜಾ ಎಲ್ಲ ಕೊಡೋದು ಒಳ್ಳೇದಲ್ಲ, ಬಟ್ ಒಕೇಶ್ನಲ್ಲಿ ಎಲ್ಲೋ ಒಂದೊಂದ್ಸಲ ಆಚೆ ಹೋದಾಗ ನೋ ಪ್ರಾಬ್ಲಮ್ ಅಂತ ನನಗನ್ಸತ್ತೆ. ನಾವೆಲ್ಲ ಪಿಜ್ಜಾ ಬರ್ಗರ್ ತಿಂತಾಯಿದ್ರೆ ನನ್ನ ಚಿಕ್ಕ ಮಗಳು ಪಿಜ್ಜಾ ಮೇಲಿರೋದು ಪನ್ನೀರು ಮತ್ತು ಕಾರ್ನು ಇದನ್ನೆಲ್ಲ ಎತ್ಕೊಂಡು ಹಾಯ್ಕೊಂಡು ತಿಂತಾಯಿದ್ಲು. ನಮ್ಮ ಯಜಮಾನ್ರು ಸ್ವಲ್ಪ ಕ್ಲೀನಿಂಗ್ ಕೃಷ್ಣಪ್ಪ ಥರ, ಅವ್ರಿಗೆ ಕೈಗೆ ಬಾಯಿಗೆಲ್ಲ ಆಗಂಗಿಲ್ಲ ನೋಡಿ. ಅವಳು ಒಂದೊಂದು ಕಾರ್ನ್ ಎತ್ಕೊಂಡಂಗೆಲ್ಲ ಅವರು ಕೈನ ಒರೆಸ್ತಾ ಇದ್ರು. ಕೈ ಗಲೀಜಾಗ್ತಾ ಇದೆ, ಕ್ಲೀನ್ ಮಾಡ್ಕೋ ಅಂತ. ನಾವು ಸ್ವಲ್ಪ ತಿನ್ಕೊಂಡು ಆಮೇಲೆ ಮಾಲ್ನೆಲ್ಲ ಸ್ವಲ್ಪ ಚೆನ್ನಾಗಿ ಸುತ್ತಿದ್ವಿ. ಬಟ್ ಫುಲ್ಲಂತೂ ನೋಡೋಕ್ಕಾಗಲಿಲ್ಲ. 3 ಜನ ಮಕ್ಕಳಿದ್ರು, ನನ್ನ ಕಸಿನ್ ಮಗ ಒಬ್ಬ, ನನ್ನ ಮಕ್ಕಳಿಬ್ರು. ತುಂಬ ದೊಡ್ಡ ಮಾಲು. ಮಾಲ್ ಆಫ್ ಏಷಿಯಾ ತುಂಬಾ ದೊಡ್ಡ ಮಾಲು ಅಂತ ಹೇಳ್ತಾರೆ. ನಾವು ಅದಕ್ಕೊಂದ್ಸಲ ಹೋಗಿದ್ವಿ. ಬಟ್ ನನಗೆ ಆ ಮಾಲ್ಗಿಂತ ಫೋರಮ್ ಮಾಲೇ ತುಂಬಾ ಇಷ್ಟ ಆಯಿತು. ಕೋಣನಕುಂಟೆ ಕ್ರಾಸ್ ಹತ್ರ ಇದೆಯಲ್ಲ ಅದು. ಇದಕ್ಕೊಂದು 2-3 ಸಲ ಹೋಗಿದ್ದೀವಿ. 3 ಸಲ ಹೋದ್ರೂ ಒಂದು ಸಲನೂ ಫುಲ್ ಮಾಲ್ ನೋಡೇ ಇಲ್ಲ. ಯಾಕಂದರೆ ಮಕ್ಕಳು ಎತ್ಕೊಂಡು ಹೋಗ್ತೀವ, ಅರ್ಧ ಸುತ್ತ ಅಷ್ಟರಲ್ಲೇ ಕಾಲು ನೋವು ಬಂದಿರುತ್ತೆ. ನಾವು ಯಾವುದೇ ಮಾಲ್ಗೆ ಹೋದ್ರೂ ಫಸ್ಟ್ ಹುಡ್ಕೋದು ಝುಡಿಯೋನ. ಬಟ್ ಈ ಸಲ ನನ್ನ ಕಸಿನ್ನು ಝುಡಿಯೋಗಿಂತ ಮ್ಯಾಕ್ಸಲ್ಲಿ ಚೆನ್ನಾಗಿರುತ್ತೆ ಕ್ವಾಲಿಟಿ. ಬಟ್ಟೆ ಒಂದ್ಸಲ ವಾಶ್ ಮಾಡಿದ್ರು ಕಲರ್ ಎಲ್ಲ ಫೇಡ್ ಆಗೋದು ಆ ಥರ ಎಲ್ಲ ಆಗಲ್ಲ ಅಂದ್ಲು. ನಾವು ಅದಕ್ಕೆ ನನ್ನ ಚಿಕ್ಕ ಮಗಳಿಗೆ, ನನ್ನ ದೊಡ್ಡ ಮಗಳು ಬಟ್ಟೆನೇ ಯೂಸ್ ಮಾಡ್ತಾ ಇದ್ದೆ. ಅವಳಿಗೆ ಹೊರಗಡೆ ಹೋಗಿ ಬರ್ತಕ್ಕೆಲ್ಲ ಟೀ ಶರ್ಟ್ಸ್ ಎಲ್ಲ ಹಾಕೋಕ್ಕೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಕ್ಳಿಗೆ ಶಾಪ್ ಮಾಡೋಣ ಅಂತ ಮ್ಯಾಕ್ಸಿಗೆ ಹೋದ್ವಿ. ನನ್ನ ಜೊತೆ ನನ್ನ ಚಿಕ್ಕ ಮಗಳು ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ. ಸ್ವಲ್ಪ ಅವಳ ಮಾತನ್ನು ಕೇಳಿಸ್ಕೊಳ್ಳಿ, ಅರ್ಥ ಆದರೆ ಏನು ಅಂತ ಕಮೆಂಟ್ ಮಾಡಿ ನನಗೆ ವಾಪಸ್ಸು. ಮ್ಯಾಕ್ಸಲ್ಲಿ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಒಂದೊಂದ್ಸಲ ಹೋಗಿದಾಗ ಶಾಪ್ ಮಾಡಬೇಕಂತಲೇ ಅನಿಸಲ್ಲ. ಅಂದರೆ ಲಾಸ್ಟ್ ಟೈಮ್ ಏನಿರುತ್ತೋ ಅದೇ ಇರುತ್ತೆ ಕಲೆಕ್ಷನ್ಸು, ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ಸಲ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದರಲ್ಲೂ ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಶರ್ಟ್ಗಳಂತೂ ಮಸ್ತಾಗಿದ್ದವು ಗಂಡು ಮಕ್ಳಿಗೆ. 1 ಪೀಸ್ ಡ್ರೆಸ್ಗಳಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೋ. ಡಿಫ್ರೆಂಟ್ ಆಗಿರೋ ಡಿಸೈನ್ಸು, ಪ್ಯಾಟ್ರನ್ಸ್ ಎಲ್ಲ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನೀವು ಲಾಸ್ಟು ವಿಡಿಯೋದಲ್ಲಿ ನೋಡಿದ್ರೆ ಮಲ್ಲೇಶ್ವರಂ ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಎಷ್ಟೊಂದು ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ಸುಮ್ಮನೆ ಏನಕ್ಕೆ ಒಂದೇ ಸಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಬಟ್ಟೆ ಮೇಲೆ ಬೇಡ ಅಂದ್ಬಿಟ್ಟು ನನಗೆ ಇಷ್ಟ ಆಗಿದ್ದು ಫೋಟೋಸು ಮತ್ತು ವಿಡಿಯೋಸ್ ತೊಗೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಇಷ್ಟ ಆದರೆ ಇದ್ದರೆ ತೊಗೊಳ್ಳೋಣ ಅಂತ. ಅಲ್ಲಿಂದ ಫುಟ್ವೇರ್ ನೋಡೋಣ ಅಂದ್ಬಿಟ್ಟು ಹೋದ್ವಿ ನಾನು ಮತ್ತು ನನ್ನ ಕಸಿನ್ನು. ಇಷ್ಟ ಆಯಿತು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ತು ಸ್ವಲ್ಪ. ಸೊ ಅದಕ್ಕೋಸ್ಕರ ಸುಮ್ಮನೆ ಹಂಗೆ ನೋಡಿಬಿಟ್ಟು ಫೋಟೋಸ್ ತೊಗೊಂಡು ಬಂದ್ವಿ. ಅದು ಬಿಟ್ಟರೆ ನಮಗೆ ಅಂತ ನಾವೇನು ಶಾಪ್ ಮಾಡಲಿಲ್ಲ. ನಾವು ಮಕ್ಳಿಗೆ ಶಾಪ್ ಮಾಡೋಕ್ಕೆ ಅಂತಲೇ ಹೋಗಿದ್ದು. ಯುಗಾದಿ ಹಬ್ಬ ಬೇರೆ ಬಂತಲ್ಲ, ಸೊ ಅದಕ್ಕೋಸ್ಕರ. ಸ್ಪೆಷಲ್ ಡಿಸ್ಕೌಂಟ್ ಅಂತ ಏನೂ ಇರಲಿಲ್ಲ. ಬರೀ ಟೀ ಶರ್ಟ್ಗಳಿಗೆ ಮಾತ್ರ 169 ಇರೋ ಟೀ ಶರ್ಟ್ಗಳು ಬೈ 3 ತೊಗೊಂಡ್ರೆ ಈ ಟೀ ಶರ್ಟ್ಗೆ 139 ರುಪೀಸ್ ಥರ ಡಿಸ್ಕೌಂಟ್ ಇತ್ತು. ಬರೀ ಟೀ ಶರ್ಟ್ಗಳಿಗೆ ಮಾತ್ರ ಅಷ್ಟೇ. ಬೇರೆ ಯಾವುದ್ರ ಮೇಲೂ ಸ್ಪೆಷಲ್ ಆಫರ್ಸ್ಗಳೇನೂ ಇರಲಿಲ್ಲ. ಏರ್ ಬ್ಯಾಂಡ್ಗಳು ನೋಡ್ತಾ ಇದ್ರೆ ಚಿಕ್ಕ ಮಕ್ಳಿಗೆ ನೋಡಿ ಪಿಂಕಿಶ್ ಆಗಿ ಎಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಟ್ ಇದಕ್ಕಿಂತ ಹೊರಗಡೆ ಇವೆಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅನ್ನಿಸ್ತು. ನಾವೇನು ತೊಗೊಳ್ಳಿಲ್ಲ ಅದನ್ನು. ನಮಗಂತೂ ಫೋರಮ್ ಮಾಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಸಲ ಹೋದ್ರೂ ಬೇಜಾರಾಗಲ್ಲ ನೋಡೋದಕ್ಕೇ. ಮತ್ತೆ ಮತ್ತೆ ಹೋಗ್ಬೇಕನ್ಸುತ್ತೆ, ಅಷ್ಟು ದೊಡ್ಡದಾಗಿದೆ, ಅಷ್ಟು ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡಿ, ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಮಾಲಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸುತ್ತಾಡಿಕೊಂಡು ಆಚೆ ಬಂದ್ವಿ. ಆಚೆ ಸ್ಟಾಲ್ಸ್ಗಳನ್ನೆಲ್ಲ ಹಾಕಿದ್ರು. ಮಾಮೂಲಿ ಬ್ರೇಸ್ಲೆಟ್ಗಳು, ಇಯರಿಂಗ್ಸ್ಗಳು,
ಅದನ್ನೆಲ್ಲ ಹಾಕಿದ್ರು. ಮತ್ತು ಈ ಬರೀ ಡೆನಿಮ್ದೇ ಟಾಪ್ಸು ಅಂದರೆ ಲಾಂಗ್ ಟಾಪ್ಸು, ಶಾರ್ಟ್ ಟಾಪ್ಸು ಜೀನ್ಸ್ಗಳ ಮೇಲೆ ಆ ಥರದ್ದೆಲ್ಲ ಹಾಕಿದ್ರು. ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಪ್ಯಾಟ್ರನ್ಗಳು ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಎಲ್ಲ ಎಬೋ 1000 ರುಪೀಸ್ ಇತ್ತು. ನಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಅದಕ್ಕೆ ತೊಗೊಳ್ಳಿಲ್ಲ. ಮತ್ತು ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಬರೀ ಮಲ್ ಕಾಟನ್ ಸ್ಯಾರಿಗಳು ಹಾಕಿದ್ರು. ಸ್ಯಾರಿಗಳು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಇನ್ನೊಂದು ಸ್ಟೈಲಲ್ಲಿ ಈ ಅಡಿಕೆದು ಮೇಲ್ಗಡೆ ಒಟ್ಟು ಬರುತ್ತಲ್ಲ ಅದು, ಮತ್ತು ಭತ್ತದ ಒಟ್ಟು ಮತ್ತು ಬಿದ್ರು, ಇವು ಮೂರನ್ನು ಯೂಸ್ ಮಾಡಿಕೊಂಡು ಮಾಡಿರೋದಂತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದರೆಲ್ಲ ಕಪ್ಸು, ಬೌಲ್ಸು ಮತ್ತು ಪ್ಲೇಟ್ಸ್ಗಳನ್ನೆಲ್ಲ ನನಗೆ ಇಷ್ಟ ಆಯಿತು. ನಾನು ಶಾಪ್ ಮಾಡಿದೆ. ಆಲ್ ವಿಡಿಯೋ ಮುಂದೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಶಾಪ್ ಮಾಡಿದ್ವಿ ಮತ್ತೆ ಹೇಗೆ ಶಾಪ್ ಮಾಡಿದ್ವಿ, ಕಲೆಕ್ಷನ್ ಎಲ್ಲ ಹೇಗಿತ್ತು ಅಂತ ನೋಡಿದ್ವಿ ಅಲ್ವಾ. ನನ್ನ ಚಿಕ್ಕ ಮಗಳು ಡಿಸ್ಟರ್ಬೆನ್ಸ್ ಬೇರೆ, ಅದನ್ನ ಇಗ್ನೋರ್ ಮಾಡಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಇವಾಗ ಬನ್ನಿ ಏನೇನು ಶಾಪ್ ಮಾಡಿದೆ ಮತ್ತೆ ಯಾರಿಗೆ ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಚಿನ್ನಮ್ಮ ಸೌಂಡ್ ಮಾಡ್ಬೇಡ. ಇದು ನನ್ನ ಮಕ್ಳಿಗೆ ಅಷ್ಟೇ ಶಾಪ್ ಮಾಡಿದ್ದು, ನಾವೇನು ಶಾಪ್ ಮಾಡಿಲ್ಲ. ಇದು ಡೆನಿಮ್ ಬಂದು ನನ್ನ ಚಿಕ್ಕ ಮಗಳದು, ತುಂಬಾನೇ ಸಾಫ್ಟ್ ಆಗಿದೆ ನೋಡಿ. ಅವಳಿಗೆ 1.5 ವರ್ಷ ಅದರಿಂದ 6 to 12 months ತಗೊಂಡಿದ್ದೀನಿ. ಪ್ರೈಸ್ ಬಂದು 500 ರುಪೀಸ್. ಬಟ್ ತುಂಬಾನೇ ಸಾಫ್ಟ್ ಆಗಿದೆ, ಕ್ವಾಲಿಟಿ ಮಾತ್ರ. ಮಕ್ಳಿಗೆ ಇರಿಟೇಷನ್ ಆಗೋದು ಆ ಥರ ಏನೂ ಆಗಲ್ಲ. ನೆಕ್ಸ್ಟ್ ಇದು ನನ್ನ ಚಿಕ್ಕ ಮಕ್ಳಿಗೆನೆ, ಇದು ಪ್ಯಾಕ್ ಆಫ್ 3 ಟಿ-ಶರ್ಟ್ಸು. ಇದರಲ್ಲೇನೆ ಬೇರೆ ಕಲರ್ಸ್ ಕೂಡ ಇತ್ತು, ಬೇರೆ ಡಿಸೈನ್ಸ್ ಕೂಡ ಇತ್ತು. ನಾನು ಇದು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ನನ್ನ ಕಸಿನ್ ಸಜೆಸ್ಟ್ ಮಾಡಿದ್ದು, ಇದು ತಗೋ ಚೆನ್ನಾಗಿದೆ ಅಂತ, ಸೊ ಅದಕ್ಕೋಸ್ಕರ ಇದು ತಗೊಂಡೆ. ಇದ್ರ ಪ್ರೈಸ್ ಬಂದು 400 ರುಪೀಸ್ 3ಗೆ. ಚೆನ್ನಾಗಿದೆ, ಕಾಟನ್ನು ಸಾಫ್ಟ್ ಆಗಿದೆ. ಮ್ಯಾಕ್ಸ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಲರ್ ಫೇಡ್ ಆಗೋದು ಆ ಥರ ಏನೂ ಆಗಲ್ಲ, ವಾಶ್ ಆಗಿದೆ ನೋಡಿ. ಒಂದೊಂದೇ ಡಿಸೈನ್ಸ್ ತೋರಿಸ್ತೀನಿ. ಈ ಥರ ಇದೆ, ಇದು ಫುಲ್ ಫ್ಲವರ್. ನೆಕ್ಸ್ಟು ಇದು ಕೂಡ ನನ್ನ ಚಿಕ್ಕ ಮಗಳಿಗೇನೆ. ಇದು ಪ್ಯಾಕ್ ಆಫ್ 2. ಇದು 400 ರುಪೀಸ್ 2ಗೆ ಅನ್ಸುತ್ತೆ. ನನ್ನ ಮಗಳು ಟ್ಯಾಕ್ಸ್ ಕಿತ್ತಾಕ್ಬಿಟ್ಟಿದ್ದಾರೆ. ಇದೊಂಥರ ಲೈಕ್ರಾ ಮೆಟೀರಿಯಲ್ ತರ ಎಕ್ಸ್ಪ್ಯಾಂಡ್ ಆಗುತ್ತೆ. ಡಿಸೈನ್ ನೋಡಿ ಈ ತರ ಇದೆ, ಇದು ಈ ತರ ಇದೆ. ನೆಕ್ಸ್ಟ್ ಇದು ಬಂದು ನನ್ನ ದೊಡ್ಡ ಮಗಳಿಗೆ. ಇದು ಒಂದು ಟಿ-ಶರ್ಟ್ಸ್ ಪ್ರೈಸ್ ಬಂದು 170 ರುಪೀಸು, 169. ಬಟ್ ಇದು ಡಿಸ್ಕೌಂಟ್ ಇತ್ತು, ಅಂದರೆ 3 ಶಾಪ್ ಮಾಡಿದ್ರೆ 149 ಪರ್ ಈಚ್ ಅಂತ ಇತ್ತು. ಸೊ ಅದಕ್ಕೆ ಮ್ಯಾಕ್ಸಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ನಾನು ಮತ್ತು ನನ್ನ ಕಸಿನ್ ಇಬ್ಬರು ತೊಗೊಂಡ್ವಿ. ಇದು ಬಂದು ಇದು ಮತ್ತು ಇದು. ನೆಕ್ಸ್ಟ್ ಅದಾದಮೇಲೆ ಇವಳು ನನ್ನ ಕಸಿನ್ನು, ಅವಳಿಗೆ ಮಗ ಇರೋದು, ಅವನಿಗೋಸ್ಕರ ಶಾಪ್ ಮಾಡಿದ್ರು. ಅವಳು ಅಷ್ಟೇ 3 ಟಿ-ಶರ್ಟ್ಸ್ ತಗೊಂಡು. ಮತ್ತೆ ಒಂದು ಏನಪ್ಪ ಇರಪ್ಪ ಒಂದು ಜೀನ್ಸ್ ಪ್ಯಾಂಟ್ ತಗೊಂಡ್ಲು. ಇದು ಒಂಥರ ಚೆನ್ನಾಗಿದೆ ನೋಡಿ. ಕೆಳಗಡೆ ಬೇಕು ಅಂದರೆ ಮಕ್ಳಿಗೆ ಜಾರ್ತಾ ಇದೆ ಅಂದರೆ, ಉದ್ದ ಇದೆ ಅಂದರೆ ಬೇಕಿದ್ರೆ ಟೈಟ್ ಮಾಡ್ಕೋಬೋದು. ಅವಾಗೆಲ್ಲ ಗಂಡ್ಮಕ್ಳಿಗೆ ಆಪ್ಷನ್ಸ್ ಇಲ್ಲ, ಬರೀ ಶರ್ಟು ಪ್ಯಾಂಟ್ ಅನ್ನೋರು. ಗಂಡ್ಮಕ್ಳಿಗೆಲ್ಲ ಚಿಕ್ಕ ಮಕ್ಳಿಗೆನೆ ಎಂತೆಂಥ ಬಟ್ಟೆಗಳಿದ್ದೋ ಗೊತ್ತಾ. ಗಂಡ್ಮಕ್ಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರಾದರೂ ತಗೋಬೇಕಂದ್ರೆ ಮ್ಯಾಕ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಹೋಗಿ ಶಾಪ್ ಮಾಡಿ. ನೆಕ್ಸ್ಟ್ ಇದು ಮಾಲಾಚೆ ಸ್ಟಾಲ್ಸ್ ಹಾಕಿರ್ತಾರಲ್ಲ, ಅಲ್ಲಿ ತಗೊಂಡಿದ್ದು. ಇದು ಬ್ಯಾಂಬು ಮತ್ತೆ ಭತ್ತದ ಒಟ್ಟು ಮತ್ತೆ ಅಡಿಕೆದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋದಂತೆ. ನನಗೆ ತುಂಬಾನೇ ಇಷ್ಟ ಆಯ್ತು. ನೀವು ಈ ಥರ ಎಲ್ಲ ಆನ್ಲೈನಲ್ಲಿ ನೋಡಿರ್ತೀರ ಅನ್ಸುತ್ತೆ, ಕಾಸ್ಟ್ಲಿ ಆನ್ಲೈನಲ್ಲಿ. ಬಟ್ ಇದು ಪರವಾಗಿಲ್ಲ ಅನ್ಸುತ್ತೆ, ಅಂದರೆ ನಾವು ಡೈರೆಕ್ಟಾಗಿ ನೋಡಿ ಶಾಪ್ ಮಾಡ್ಬೋದಲ್ಲ. 2 ಬಟ್ಟಲು ಮತ್ತೆ ಸ್ಪೂನ್ ತಗೊಂಡೆ ನನ್ನ ಮಕ್ಳಿಗೋಸ್ಕರ. ನೆಕ್ಸ್ಟ್ ಇದೆರಡು ತಟ್ಟೆ ತಗೊಂಡೆ. ಏನಪ್ಪ ಇರಪ್ಪ, ಓಕೆ, ಐಸ್ ಕ್ರೀಮ್ ತಿನ್ನ. ನೆಕ್ಸ್ಟ್ ಇವೆರಡು ತಟ್ಟೆ. ಪ್ರೈಸ್ ಬೇಡ, ಬಟ್ ಸ್ವಲ್ಪ ಬಿಟ್ಟು ಕಾಸ್ಟ್ಲಿನೇ, ಚೆನ್ನಾಗಿದೆ. ನಾನು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂದ್ಬಿಟ್ಟು ತಗೊಂಡೆ.
ನನ್ಗೆ ಇಷ್ಟ ಆಯ್ತು. ನನಗೂ ಇಷ್ಟ. ಸ್ಟಾರ್ಸ್ ಎಷ್ಟು ದಿನ ಇರತ್ತೆ ಅಂತ ನನ್ಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಫೋರಮ್ ಮಾಲಲ್ಲಿ ತಗೊಂಡಿದ್ದು. ಇರಪ್ಪ ಮೆಟ್ರೋ ಇಳ್ಬಿಟ್ಟು ಫೋರಮ್ ಮಾಲ್ ಅಂತ ಇಳ್ಬಿಟ್ಟು ಹೋದ್ರೆ ಸಿಗತ್ತೆ. ನನ್ನ ಮಗಳ ಹೇಳ್ತದಲ್ಲೇ ನೋಡಿ ಹೋಗಿ ಶಾಪ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.